ನಮಸ್ಕಾರ ಕಾರ್ಟೆಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ತೇಜ್ ಅಕಾಡೆಮಿ. ನಾನು ನಿಮ್ಮ PK ಸರ್. ಆ್ಯಂಡ್ ಬನ್ನಿ ನಾವು ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿನ ಕಂಟಿನ್ಯೂ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಒಂದು ಥಿಯರಿ. ಇವಾಗ ನಾವು ಡಿಸ್ಕಸ್ ಮಾಡೋಣ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ. ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಇಸ್ ಅ ವೆರಿ ಫೇಮಸ್ ಸೈಕಲಾಜಿಕಲ್ ಥಿಯರಿ. ಈ ಥಿಯರಿನ ಮಾಡಿದ್ದು ಇವಾನ್ ಪ್ಯಾವ್ಲವ್ ಅವರು. ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಇದ್ರ ಥಿಯರೀಸ್ ನೋಡೋಣ. ಥಿಯರೀಸ್ ನೋಡಾದ್ಮೇಲೆ ಪ್ರೀವಿಯಸ್ ಕಾರ್ಟೆಡ್ ಪೇಪರ್ಸಲ್ಲಿ ಈ ಥಿಯರಿ ಹಿಡ್ಕೊಂಡು ಏನೇನು ಕ್ವಶನ್ ಕೇಳಿದ್ದಾರೆ ಅದ್ರ ಮೇಲೆ ಇನ್ನು ಸ್ವಲ್ಪ ಎಕ್ಸಾಂಪಲರ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಸೊ ಬಿಫೋರ್ ವಿ ಗೋ, ನಮ್ಮ ಎಲ್ಲ ಕ್ಲಾಸಸ್ನ ಫ್ರೀ ಆಗಿ ಯೂಟ್ಯೂಬಲ್ಲಿ ನೋಡೋಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ತೇಜ್ ಅಕಾಡೆಮಿ ಚಾನೆಲ್ ಆ್ಯಂಡ್ ಆಲ್ಸೋ ಪ್ರೆಸ್ ದ ಬೆಲ್ ಐಕಾನ್. ಯಾಕಂದರೆ ದ ಮೂಮೆಂಟ್ ನಮ್ದು ಹೊಸ ವಿಡಿಯೋ ಬರುತ್ತೆ ನಿಮಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ನಾವು ಈ ಮಾಡೋ ವಿಡಿಯೋ ಎಲ್ಲ ವಿಡಿಯೋಸು ಕಾರ್ಟೆಟ್ ಇರಲಿ, ಕಾರ್ಟೆಟ್ ಬಿಟ್ಟು ಬೇರೆ ಬೇರೆ ಎಕ್ಸಾಮಿನೇಷನ್ಸ್ನ ಕೂಡ ಕವರ್ ಮಾಡ್ತಾ ಇದ್ದೀವಿ ಇಲ್ಲಿ. ಅದು ಬಿಟ್ಟು ನಾವು ಮಾಡೋ ಕ್ಲಾಸಸ್ದು ಡೀಟೇಲ್ಡ್ ಡಿಜಿಟಲ್ ನೋಟ್ಸು ನಿಮಗೆ ಬೇಕು ಅಂದರೆ ನಮ್ಮದು ತೇಜ್ ಅಕಾಡೆಮಿ ಆ್ಯಪ್ನ ನೀವು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಬೋದು. ಇಲ್ಲ ಅಂದರೆ ಈ ಸ್ಕ್ರೀನ್ ಮೇಲಿರೋ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿಬಿಟ್ಟು ನಮ್ಮ ಆ್ಯಪನ್ನ ಡೌನ್ಲೋಡ್ ಮಾಡ್ಬೋದು. ನಮ್ಮ ಆ್ಯಪಲ್ಲಿ ನಿಮಗೆ ಬರೀ ಡಿಜಿಟಲ್ ನೋಟ್ಸ್ ಸಿಗಲ್ಲ, ನಿಮಗೆ ಸಿಗೋದು ಮಾಕ್ ಟೆಸ್ಟ್ ಕೂಡ. ಅದು ಮಾಕ್ ಟೆಸ್ಟ್ ನಿಮಗೆ ಬೋತ್ ಕನ್ನಡದಲ್ಲಿ ಆ್ಯಂಡ್ ಆಂಗ್ಲ ಭಾಷೆದಲ್ಲೂ ಸಿಗುತ್ತೆ. ಸೊ ನಮ್ಮ ತೇಜ್ ಅಕಾಡೆಮಿ ಆ್ಯಪ್ನ ನೀವು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಈ ಸುವಿಧೆಗಳನ್ನು ಯೂಸ್ ಮಾಡ್ಕೋಬಹುದು. ಸೊ ಇವಾಗ ನಾವು ಕ್ಲಾಸಿಕಲ್ ಕಂಡೀಷನಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಕ್ಲಾಸಿಕಲ್ ಕಂಡೀಷನಿಂಗ್, ಇವಾನ್ ಪ್ಯಾವ್ಲೋ ಅನ್ನೋ ಒಬ್ಬರು ಸೈಕಲಾಜಿಸ್ಟು ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಾಟ್ ಡಸ್ ಹಿ ಸೇ ಆರ್ ವಾಟ್ ಡಸ್ ದಿಸ್ ಥಿಯರಿ ಸೇ? This is a theory of learning. Okay? This is a theory of learning through association. Okay? This theory is a theory that is learning through association. In association, it involves learning a new behavior. One ಹೊಸ behavior ಕಲ್ತ್ಕೊಳ್ಳೋದು ಹೇಗೆ? We are the process of associating two stimuli. ಎರಡು ಥರದ್ದು ಸ್ಟಿಮ್ಯುಲಸ್ಗೆ ಅಸೋಸಿಯೇಟ್ ಮಾಡಿಕೊಂಡು ಅಸೋಸಿಯೇಷನ್ ನಾವು ಒಂದು ನ್ಯೂ ಬಿಹೇವಿಯರನ್ನು ಕಲ್ತ್ಕೊಳ್ತೀವಿ. ಸೊ ಇವಾನ್ ಪ್ಯಾವ್ಲೋ ವಾಸ್ ಅ ಬಿಹೇವಿಯರಲ್ ಸೈಕಾಲಜಿಸ್ಟ್, ಸರಿನಾ? ಬಿಕಾಸ್ ಅವರು ಬಿಹೇವಿಯರ್ನ ಸ್ಟಡಿ ಮಾಡ್ತಿದ್ರು. ನಾವು ಅದರಲ್ಲಿ ನ್ಯೂಟ್ರಲ್ ಸ್ಟಿಮ್ಯುಲಸ್ ಅಂತ ಇರುತ್ತೆ. ಆ ನ್ಯೂಟ್ರಲ್ ಸ್ಟಿಮ್ಯುಲಸ್ ಆಫ್ಟರ್ ಬೀಯಿಂಗ್ ರಿಪೀಟೆಡ್ಲಿ ಪೇರ್ಡ್ ವಿತ್ ಅ ಸ್ಟಿಮ್ಯುಲಸ್ ದಟ್ ನ್ಯಾಚುರಲಿ ಇವೋಕ್ಸ್ ಅ ರೆಸ್ಪಾನ್ಸ್. ಒಂದು ನ್ಯೂಟ್ರಲ್ ಸ್ಟಿಮ್ಯುಲಸ್ ಅಂದರೆ ಸ್ಟಿಮ್ಯುಲಸ್ ವಿಚ್ ಇಸ್ ಆಲ್ರೆಡಿ ದೇರ್ ಇನ್ ಅಸ್, ನಮ್ಮಲ್ಲಿರೋ ಒಂದು ಆಲ್ರೆಡಿ ಇರೋ ಸ್ಟಿಮ್ಯುಲಸ್ನ ನ್ಯೂಟ್ರಲ್ ಸ್ಟಿಮ್ಯುಲಸ್ ಅಂತೀವಿ. ಅದಕ್ಕೆ ನಾವು ರಿಪೀಟೆಡ್ಲಿ ಒಂದು ಬೇಕು ಅಂತ ಕೂಡ ಸ್ಟಿಮ್ಯುಲಸ್ ಕೊಟ್ಟರೆ ಒಂದು ನ್ಯಾಚುರಲಿ ಒಂದು ರೆಸ್ಪಾನ್ಸ್ ಇವೋಕ್ ಆಗುತ್ತೆ. ಓಕೆ, ಕಮ್ಸ್ ಟು ಇವೋಕ್ ಅ ಸಿಮಿಲರ್ ರೆಸ್ಪಾನ್ಸ್ ಆನ್ ಇಟ್ಸ್ ಓನ್. ಈ ನ್ಯಾಚುರಲ್ ರೆಸ್ಪಾನ್ಸು ನಾವು ಪದೇ ಪದೇ ಕಲ್ತ್ಕೊಂಡ್ರೆ ಇಟ್ ಕಮ್ಸ್ ಟು ಅ ಸಿಮಿಲರ್ ರೆಸ್ಪಾನ್ಸ್ ಆನ್ ಇಟ್ಸ್ ಓನ್. ಸೊ ಇವಾನ್ ಪ್ಯಾವ್ಲೋ ಏನು ಮಾಡಿದ್ರು, ಯು ಮೈಟ್ ಹ್ಯಾವ್ ಹರ್ಡ್, ನೀವು B.Ed ಕೋರ್ಸ್ ಓದುವಾಗ ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ಅ ಫೇಮಸ್ ಎಕ್ಸ್ಪೆರಿಮೆಂಟ್, ಒಂದು ನಾಯಿನ ಸಲೈವೇಟ್ ಮಾಡೋದು. ಸೊ ಇವಾನ್ ಪ್ಯಾವ್ಲೋ ಏನು ಮಾಡ್ತಿದ್ರು, ಮೊದಲು ಬೆಲ್ ಹೊಡಿದು ನಾಯಿನ ಕರಿತಾ ಇದ್ರು, ಬಟ್ ಏನೂ ಕೊಡ್ತಾ ಇರಲಿಲ್ಲ. ಸ್ಲೋಲಿ ಏನು ಮಾಡಿದ್ರು, ಬೆಲ್ ಹೊಡಿದ ತಕ್ಷಣ ಊಟ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು, ಬೆಲ್ ಹೊಡಿದ ತಕ್ಷಣ ಊಟ ಕೊಡೋಕೆ. ಇದನ್ನ ತುಂಬ ಸಾರಿ ರಿಪೀಟ್ ಮಾಡಿದ್ರು ಈ ಸೈಕಲ್ನ. ಅದಾದ್ಮೇಲೆ ಏನಾಯ್ತು, ಸೊ ಇದರಲ್ಲಿ ಸ್ಟಿಮ್ಯುಲಸ್ ಇತ್ತು ಬೆಲ್ಲು, ರೆಸ್ಪಾನ್ಸ್ ಇತ್ತು ಊಟ. ಓಕೆ, ಅಂಡ್ ರೆಸ್ಪಾನ್ಸ್ ಅಲ್ಲಿ ಸಲೈವಾನು ಮಾಡುತ್ತೆ, ಡಾಗು ಜಲ್ಲು ಬರುತ್ತಿತ್ತು ಡಾಗ್ಗೆ, ಯಾಕಂದ್ರೆ ಊಟ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಬೆಲ್ಲಿಂದ. ಅದು ಪದೇ ಮಾಡಾದ್ಮೇಲೆ ನೆಕ್ಸ್ಟ್ ಟೈಮ್ ಬರೀ ಬೆಲ್ ಹೊಡೆದ್ರೆ ಡಾಗ್ ಬಂದು ಕೂತ್ಕೊಳುತ್ತೆ, ಡಾಗ್ ಆಲ್ರೆಡಿ ಸಲೈವಾ ಬರೋ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ದ ನ್ಯೂ ಬಿಹೇವಿಯರ್ ದಟ್ ಈಸ್ ಲರ್ನ್ಡ್ ಬೈ ದ ಡಾಗ್. ಮುಂದೆ ತಿಳ್ಕೊಳ್ಳೋಣ. ಓಕೆ, ಸೊ ಏನೇನು ಕೀ ಕಾನ್ಸೆಪ್ಟ್ಸ್ ಇದೆ ಈ ಥಿಯರಿಯಲ್ಲಿ? ಓಕೆ, ಕೀ ಕಾನ್ಸೆಪ್ಟ್ಸ್ ಅಂಡ್ ಎಕ್ಸ್ಪೆರಿಮೆಂಟ್ ಆಫ್ ಪ್ಯಾವ್ಲೋಸ್ ಡಾಗ್. ನಾನು ಹೇಳಿದಲ್ಲ ಪ್ಯಾವ್ಲೋಸ್ ಡಾಗ್ ಬಗ್ಗೆ, ಪ್ಯಾವ್ಲೋಸ್ ಡಾಗ್ ಎಕ್ಸ್ಪೆರಿಮೆಂಟ್. ಸೊ ಅನ್ಕಂಡೀಷನಲ್ ಸ್ಟಿಮ್ಯುಲಸ್ ಅಂತ ಇರುತ್ತೆ. ವಾಟ್ ಈಸ್ ಅನ್ಕಂಡೀಷನ್ ಸ್ಟಿಮ್ಯುಲಸ್? ಅ ಸ್ಟಿಮ್ಯುಲಸ್ ದಟ್ ನ್ಯಾಚುರಲಿ ಅಂಡ್ ಆಟೋಮೆಟಿಕ್ಲಿ ಟ್ರಿಗರ್ಸ್ ಅ ರೆಸ್ಪಾನ್ಸ್. ಓಕೆ, ಸೊ ಊಟ ನೋಡಿದ ತಕ್ಷಣ ನಾವೆಲ್ಲಾದ್ರೂ ಹೋಗ್ಲಿ, ನಾವು ಈವ್ನಿಂಗ್ ವಾಕಿಂಗ್ ಮಾಡ್ತಿರ್ತೀವಿ, ಎಲ್ಲಾದ್ರೂ ಒಂದು ಪಾನಿಪುರಿ ಸ್ಟಾಲ್ ಕಾಣಿಸುತ್ತೆ, ನಮಗೆ ಫುಲ್ಲು ರುಚಿಯಾಗಿ ಸ್ಮೆಲ್ ಬರುತ್ತೆ, ಎಲ್ಲಾದ್ರೂ ಬಿರಿಯಾನಿ ಏನೋ ಸ್ಮೆಲ್ ಬಂದರೆ ನಾವು ಆಲ್ರೆಡಿ ಸಲೈವೇಟ್ ಮಾಡ್ತೀವಲ್ಲ, ಆ ಥರ ನ್ಯಾಚುರಲ್ ರೆಸ್ಪಾನ್ಸ್ ಅದು, ಆಯ್ತಾ? ಅನ್ಕಂಡೀಷನ್ ರೆಸ್ಪಾನ್ಸ್ ಅಂದರೆ ಇದನ್ನ UCS ಅಂತಾರೆ. ಅನ್ಕಂಡೀಷನ್ ಸ್ಟಿಮ್ಯುಲಸ್ನ, ಅನ್ಕಂಡೀಷನ್ ರೆಸ್ಪಾನ್ಸ್ನ UCR ಅಂತಾರೆ. ದ ಅನ್ಲರ್ನ್ಡ್ ನ್ಯಾಚುರಲ್ ರೆಸ್ಪಾನ್ಸ್ ಟು UCS. ಸೊ ಈ ಸ್ಟಿಮ್ಯುಲಸ್ ಒಂದು ಫುಡ್ ಇರ್ಬೋದು, ನಾವೆಲ್ಲೋ ವಾಕಿಂಗ್ ಮಾಡ್ತಾ ಇದೀವಿ, ಯಾವುದೋ ಒಳ್ಳೆ ಫುಡ್ ಸ್ಮೆಲ್ ಬಂದಿದೆ, ನಾವು ಆಲ್ರೆಡಿ ಹಂಗ್ರಿ ಆಗಿದ್ದೀವಿ, ಆವಾಗ
ನಮ್ದು ಅನ್ಕಂಡೀಷನ್ ರೆಸ್ಪಾನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ದ ಡಾಗ್ ಸಲೈವೇಟಿಂಗ್ ಟು ದ ಫುಡ್, ಇಲ್ಲ ನಾವು ನಮ್ದು ಎಕ್ಸಾಂಪಲ್ ತಗೊಂಡಲ್ವಾ ಆ ತರಾನೇ. ಸೊ ಅನ್ಕಂಡೀಷನ್ ಸ್ಟಿಮ್ಯುಲಸ್ಗೆ ಅನ್ಕಂಡೀಷನ್ ರೆಸ್ಪಾನ್ಸ್ ಇರುತ್ತೆ. ಅದೇ ನ್ಯೂಟ್ರಲ್ ಸ್ಟಿಮ್ಯುಲಸ್ NS, a stimulus that initially elicits no response. ಆಯ್ತಾ? ಸೊ ದ ಬೆಲ್ ಬಿಫೋರ್ ಕಂಡೀಷನಿಂಗ್ ಇವಾಗ ಬರುತ್ತೆ ಇಂಪಾರ್ಟೆಂಟ್ ಪಾರ್ಟ್. ಸೊ ಇವಾನ್ ಪ್ಯಾವ್ಲೋ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದಾಗ ಅವ್ರು ಬರೀ ಬೆಲ್ ಹೊಡಿತಿದ್ರು ಸ್ಟಾರ್ಟಿಂಗ್ ಅಲ್ಲಿ. ನಾನು ಹೇಳಿದಲ್ಲ ಸ್ಟಾರ್ಟಿಂಗ್ ಬರೀ ಬೆಲ್ ಹೊಡಿತದ ಅಂತ. ಬೆಲ್ ಹೊಡಿದ್ರೆ ನಾಯಿ ಸುಮ್ಮನೆ ಕೂತ್ಕೊಂಡು ನೋಡ್ತಿತ್ತು, ಬೆಲ್ ಹೊಡಿತಾ ಇದ್ರಲ್ಲ ಯಾಕೆ ಹೊಡಿತಾ ಇದಾರೆ ಅಂತ. ಬಟ್ ಏನ್ ಮಾಡಿದ್ರು, ಆ ನ್ಯೂಟ್ರಲ್ ರೆಸ್ಪಾನ್ಸ್ನ ಕಂಡೀಷನಿಂಗ್ ಪ್ರಾಸೆಸ್ ಅಲ್ಲಿ ತಗೊಂಡ್ ಬಂದ್ರು. ಫಸ್ಟ್ ಬರೀ ಬೆಲ್ ಹೊಡಿದ್ರೆ ನಾಯಿಗೆ ಏನು ಮಾಡಲ್ಲ, ನಾಯಿ ಸುಮ್ಮನೆ ಕೂತಿರುತ್ತೆ. ಬಟ್ ಅದರಲ್ಲಿ ಕಂಡೀಷನ್ ಆಡ್ ಮಾಡಿದ್ರು. ಏನು? ಬೆಲ್ ಹೊಡಿದ ತಕ್ಷಣ ಊಟ ಕೊಡೋದು, ಬೆಲ್ ಹೊಡಿದ ತಕ್ಷಣ ಊಟ ಕೊಡೋದು, ರಿಪೀಟೆಡ್ಲಿ ಕಂಡೀಷನಿಂಗ್. ದ ನ್ಯೂಟ್ರಲ್ ಸ್ಟಿಮ್ಯುಲಸ್, ಬೆಲ್ ಅಲ್ಲಿ ನ್ಯೂಟ್ರಲ್ ಸ್ಟಿಮ್ಯುಲಸ್ ಈಸ್ ರಿಪೀಟೆಡ್ಲಿ ಪ್ರೆಸೆಂಟೆಡ್ ಜಸ್ಟ್ ಬಿಫೋರ್ ದ ಅನ್ಕಂಡೀಷನ್ ಸ್ಟಿಮ್ಯುಲಸ್, ದಟ್ ಇಸ್ ಫುಡ್. ಸೊ ಅನ್ಕಂಡೀಷನ್ ಸ್ಟಿಮ್ಯುಲಸ್ ಮುಂದೆ ನ್ಯೂಟ್ರಲ್ ಸ್ಟಿಮ್ಯುಲಸ್ ನ ಕಂಟಿನ್ಯೂಸ್ಲಿ ಪ್ರೆಸೆಂಟ್ ಮಾಡಿದ್ರು ಇವರು ಈ ಎಕ್ಸ್ಪೆರಿಮೆಂಟ್ ಅಲ್ಲಿ. ಆವಾಗ ಏನಾಯ್ತು, ಒಂದು ಕಂಡೀಷನ್ ಸ್ಟಿಮ್ಯುಲಸ್ ಬಂತು. ವಾಟ್ ಇಸ್ ದಟ್? ದ ಪ್ರೀವಿಯಸ್ಲಿ ನ್ಯೂಟ್ರಲ್ ಸ್ಟಿಮ್ಯುಲಸ್ ಏನು? ಬೆಲ್ಲು. ಮೊದಲು ಬೆಲ್ ಹೊಡೆದಾಗ ನಾಯಿಗೆ ಏನೂ ಆಗ್ತಿರ್ಲಿಲ್ಲ. ಆಫ್ಟರ್ ಅಸೋಸಿಯೇಷನ್ ವಿತ್ ದ ಅನ್ಕಂಡೀಷನ್ ಸ್ಟಿಮ್ಯುಲಸ್, ಸೊ ಬೆಲ್ ಜೊತೆ ಫುಡ್ ಕೊಡೋಕೆ ಶುರು ಮಾಡಿದ್ರು. ಫುಡ್ ಇಸ್ ಅನ್ಕಂಡೀಷನ್ ಸ್ಟಿಮ್ಯುಲಸ್. ನಾವು ಟ್ರಿಗರ್ಸ್ ಅ ಕಂಡೀಷನ್ ರೆಸ್ಪಾನ್ಸ್. ಓಕೆ, ಸೊ ದ ಬೆಲ್ ಕಂಡೀಷನ್ ಆದ್ಮೇಲೆ ಆ ಬೆಲ್ ಹೊಡೆದ ತಕ್ಷಣ ನಾಯಿಗೆ ಸಲೈವೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಕಂಡೀಷನ್ ರೆಸ್ಪಾನ್ಸ್ ನ ಸ್ಟಾರ್ಟ್ ಮಾಡುತ್ತೆ, CR ಅಂತ ಕರೀತಾರೆ ಅದಕ್ಕೆ. ಕಂಡೀಷನ್ ರೆಸ್ಪಾನ್ಸ್ ಏನು? ದ ಲರ್ನ್ ರೆಸ್ಪಾನ್ಸಸ್ ಟು ದ ಪ್ರೀವಿಯಸ್ಲಿ ನ್ಯೂಟ್ರಲ್ ಸ್ಟಿಮ್ಯುಲಸ್. ಮೊದಲು ಬೆಲ್ ಹೊಡೆದ್ರೆ ಯಾರಿಗೂ ನಾಯಿಗೆ ಏನೂ ಆಗ್ತಿರ್ಲಿಲ್ಲ. ಬಟ್ ಈ ಕಂಡೀಷನ್ ಮಾಡಾದ್ಮೇಲೆ ಒಂದು ಕಂಡೀಷನ್ ರೆಸ್ಪಾನ್ಸ್ ಬಂತು, ದಟ್ ಈಸ್ ದ ಡಾಗ್ ಸಲೈವೇಟಿಂಗ್ ಟು ದ ಬೆಲ್ ಅಲೋನ್. ಸೊ ದಿಸ್ ಇಸ್ ವಾಟ್ ವಾಸ್ ಡನ್ ಬೈ ಇವಾನ್ ಪ್ಯಾವ್ಲೋವ್. ಸೊ ಈಗ ಇದೇ ಥಿಯರಿ ಮೇಲೆ ಕಾರ್ಟೆಟ್ 2024 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ದಿಸ್ ಮೈಟ್ ಬಿ ಕ್ವಶನ್ ನಂಬರ್ ಇವಾನ್ ಪ್ಯಾವ್ಲೋವ್ ಅಲ್ವಾ, 67 ಇಲ್ಲ 68 ಕ್ವಶನ್ ಇರ್ಬೋದು. ನೀವು ಹೋಗ್ಬಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಕ್ವಶನ್ ಏನಂತಂದ್ರೆ, ಇನ್ ಪ್ಯಾವ್ಲೋವ್ಸ್ ಕ್ಲಾಸಿಕಲ್ ಕಂಡೀಷನಿಂಗ್ ಲರ್ನಿಂಗ್ ಥಿಯರಿ, ರಿಂಗಿಂಗ್ ಆಫ್ ಬೆಲ್ ಈಸ್ ನ್ಯೂಟ್ರಲ್ ಸ್ಟಿಮ್ಯುಲಸ್, ಕಂಡೀಷನ್ ಸ್ಟಿಮ್ಯುಲಸ್, ನ್ಯೂಟ್ರಲ್ ರೆಸ್ಪಾನ್ಸ್, ಕಂಡೀಷನ್ ರೆಸ್ಪಾನ್ಸ್. ಕ್ವಶನ್ ನ ನೀಟಾಗಿ ಓದಿ. ಇನ್ ಪ್ಯಾವ್ಲೋವ್ಸ್ ಕ್ಲಾಸಿಕಲ್ ಕಂಡೀಷನಿಂಗ್ ಲರ್ನಿಂಗ್ ಥಿಯರಿ, ರಿಂಗಿಂಗ್ ಆಫ್ ಬೆಲ್ ಅದು ನ್ಯೂಟ್ರಲ್ ಸ್ಟಿಮ್ಯುಲಸ್. ಓಕೆ, ನ್ಯಾಚುರಲ್ ಸ್ಟಿಮ್ಯುಲಸ್ ಆರ್ ನ್ಯೂಟ್ರಲ್ ಸ್ಟಿಮ್ಯುಲಸ್ ಅಂತ ಕರಿಬಹುದು ನಾವು ಅದಕ್ಕೆ. ನೆಕ್ಸ್ಟ್ ಅದ್ರ ಮೇಲೆ ನಾವು ಇವಾಗ ಎಕ್ಸಾಂಪಲ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಇನ್ ಪ್ಯಾವ್ಲೋವ್ಸ್ ಎಕ್ಸ್ಪೆರಿಮೆಂಟ್ ವಿತ್ ದ ಡಾಗ್ಸ್, ದ ಫುಡ್ ವಾಸ್ ದ ಕಂಡೀಷನ್ ಸ್ಟಿಮ್ಯುಲಸ್, ಕಂಡೀಷನ್ ರೆಸ್ಪಾನ್ಸ್, ಅನ್ಕಂಡೀಷನ್ ಸ್ಟಿಮ್ಯುಲಸ್, ನ್ಯೂಟ್ರಲ್ ಸ್ಟಿಮ್ಯುಲಸ್. ನೆನ್ಪು ಮಾಡ್ಕೊಳ್ಳಿ. ಈಗ ಇನ್ ಪ್ಯಾವ್ಲೋವ್ಸ್ ಎಕ್ಸ್ಪೆರಿಮೆಂಟ್ ವಿತ್ ದ ಡಾಗ್, ದ ಫುಡ್ ಏನಂತ ಇತ್ತು ಅಂತ ನೋಡಿ. ನಾವು ಇವಾಗ ಥಿಯರಿಯಲ್ಲಿ ಹೋಗ್ಬಿಟ್ಟು ನೋಡೋಣ. ಪ್ಯಾವ್ಲೋವ್ಸ್ ಎಕ್ಸ್ಪೆರಿಮೆಂಟ್ ವಿತ್ ದ ಡಾಗ್ ಅಲ್ವಾ. ಸೊ ಕಂಡೀಷನ್ಡ್ ಸ್ಟಿಮ್ಯುಲಸ್. ಸೊ ನೆನ್ಪು ಮಾಡ್ಕೊಳ್ಳಿ, ದ ಫುಡ್ ಕಂಡೀಷನ್ ಸ್ಟಿಮ್ಯುಲಸ್ ವಾಸ್ ದ ಫುಡ್ ಗಿವನ್ ಬೈ ಹಿಮ್. ಸೊ ಈ ಕ್ವಶನ್ಗೆ ಬರೋ ಆನ್ಸರ್ ಇಸ್ ಕಂಡೀಷನ್ಡ್ ಸ್ಟಿಮ್ಯುಲಸ್, ರೈಟ್. ಸೊ ಬೆಲ್ ಇರೋದು ನ್ಯೂಟ್ರಲ್ ಸ್ಟಿಮ್ಯುಲಸ್, ಫುಡ್ ಇರೋದು ಕಂಡೀಷನ್ ಸ್ಟಿಮ್ಯುಲಸ್. ನೆಕ್ಸ್ಟ್ ಕ್ವಶನ್ಗೆ ಹೋದ್ರೆ, ಆಫ್ಟರ್ ಕಂಡೀಷನಿಂಗ್ ಆದ್ಮೇಲೆ ದ ಡಾಗ್ ಸಲೈವೇಟೆಡ್ ಅಟ್ ದ ಸೌಂಡ್ ಆಫ್ ದ ಬೆಲ್. ಡಾಗು ಬೆಲ್ ಸೌಂಡ್ ಕೇಳಿದ ತಕ್ಷಣ ಸಲೈವ ಬರೋದು ಸ್ಟಾರ್ಟ್ ಆಯ್ತು. ದಿಸ್ ಸಲೈವೇಷನ್ ಈಸ್ ದ ಅನ್ಕಂಡೀಷನ್ ಸ್ಟಿಮ್ಯುಲಸ್, ಅನ್ಕಂಡೀಷನ್ ರೆಸ್ಪಾನ್ಸ್, ಕಂಡೀಷನ್ ರೆಸ್ಪಾನ್ಸ್, ನ್ಯೂಟ್ರಲ್ ಸ್ಟಿಮ್ಯುಲಸ್. ಸೊ ಇದ್ರ ಕರೆಕ್ಟ್ ಆನ್ಸರ್ ಇರೋದು ಕಂಡೀಷನ್ ರೆಸ್ಪಾನ್ಸ್. ಯಾಕಂದ್ರೆ ಆ ಸೌಂಡ್ ಆಫ್ ಬೆಲ್ ಇಂದ ಕಂಡೀಷನ್ ಮಾಡಿಸಿ ಊಟ ಕೊಟ್ಟು ಒಂದು ಕಂಡೀಷನ್ ರೆಸ್ಪಾನ್ಸ್ ತಗೊಂಡು ಬಂದಿದ್ದಾರೆ ಈ ಎಕ್ಸ್ಪೆರಿಮೆಂಟ್ ಇಂದ ಇವಾನ್ ಪ್ಯಾವ್ಲೋವ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನೊಂದು ಕ್ವಶನ್ ನೋಡೋಣ. ಅ ಸ್ಟೂಡೆಂಟ್ ಫೀಲ್ಸ್ ಅ ವೇವ್ ಆಫ್ ಆಂಗ್ಸೈಟಿ, ಕಂಡೀಷನ್ ರೆಸ್ಪಾನ್ಸ್, every time they walk into the examination hall, which is the conditioned stimulus, because they previously failed an important exam there. Previous exam was an unconditioned stimulus. Okay, so
ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕ್ಲಾಸಿಕಲ್ ಕಂಡೀಷನಿಂಗ್, operant conditioning, Thorndike's law of effect, Gagne's problem solving. So this is an example of classical conditioning. ಸೊ ಇವತ್ತು ನಾವು ಡಿಸ್ಕಸ್ ಮಾಡಿದ್ದೀವಿ ಕ್ಲಾಸಿಕಲ್ ಕಂಡೀಷನಿಂಗ್ ಬೈ ಇವಾನ್ ಪ್ಯಾವ್ಲೋ. ಇದರದ್ದು ಡೀಟೇಲ್ ನೋಟ್ಸ್ ನಮ್ಮ ತೇಜ್ ಅಕಾಡೆಮಿ ಆ್ಯಪಲ್ಲಿ ಇದೆ. ಅದು ಬಿಟ್ಟು ಸುಮಾರು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ನ ತಗೊಂಡು ನಾವು ಮಾಕ್ ಟೆಸ್ಟ್ನ ರೆಡಿ ಮಾಡಿದ್ದೀವಿ. ಯಾವುದು ನೀವು ನಮ್ಮ ತೇಜ್ ಅಕಾಡೆಮಿ ಆ್ಯಪಲ್ಲಿ ಉಪಲಬ್ಧ ಪಡ್ಕೋಬಹುದು. ಥ್ಯಾಂಕ್ ಯು.